ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತು ವರ್ಕ್ ಮಾಡ್ತಾ ಇರೋಂಥ ಡಿಸೈನ್ಗೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ 10 0.75 mm ಜೊತೆಗೆ 6 ದಾರ ತೊಗೊಂಡಿದ್ದೀನಿ. ಹಾಗೆ ಈ ದಾರಕ್ಕೆ ನಾನು ಆಲ್ರೆಡಿ 2 mm ಸೈಜ್ ಇರುವಂಥ ಗೋಲ್ಡ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನಾವು ಮುಂಚೆನೇ ಆ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಈ ಡಿಸೈನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಯಾರಿ ಬಾಡಿ ಬಂದು ಆರೆಂಜ್ ಶೇಡಲ್ಲಿದೆ, ಹಾಗೆ ಪಲ್ಲು ಈಸ್ ಇನ್ ಪರ್ಪಲ್ ಶೇಡ್. ಆರೆಂಜ್ ಅಂದರೆ ಎಕ್ಸಾಕ್ಟ್ಲಿ ಸಿಂಗಲ್ ಶೇಡ್ ಅಲ್ಲ, ಡ್ಯುಯಲ್ ಶೇಡ್ ಆಫ್ ಆರೆಂಜ್ ಇದೆ. ಸೊ ಈ ರೀತಿ ಇರಬೇಕಾದ್ರೆ ಮ್ಯಾಚಿಂಗ್ ಕಲರ್ ಥ್ರೆಡ್ ಅಂತೂ ಖಂಡಿತ ಸಿಗೋದಿಲ್ಲ. ಸೊ ನಾನೇನು ಮಾಡಿದೆ, 3 ಶೇಡ್ಸ್ ಆಫ್ ಆರೆಂಜ್ ಥ್ರೆಡ್ ತೊಗೊಂಡು ಇಲ್ಲಿ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ 7 ಅಥವಾ 8 ಎಳೆಯಿಂದ ಕೂಡ ವರ್ಕ್ ಮಾಡ್ಕೊಬೋದು. ಡಿಸೈನ್ ಅಂತೂ ಸಖತ್ ಈಸಿಯಾಗಿ ಹಾಕೊಬೋದು, ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಸೋವಂಥ ಡಿಸೈನ್. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಡಿಸೈನ ನಾನು ಪಲ್ಲು ರಾಂಗ್ ಸೈಡಿಂದ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪೀಕೋ ಆಗಿರೋದು ರಾಂಗ್ ಸೈಡಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಬಂದು ರೈಟ್ ಸೈಡು ಹಿಂದಕ್ಕೆ ಹೋಗಿದೆ. ಅಂದರೆ ಪಲ್ಲು ರಾಂಗ್ ಸೈಡು ನನ್ನ ಕಡೆಗೆ ಫೇಸ್ ಆಗ್ತಾ ಇದೆ. ಆ ರೀತಿ ನಾನು ಪಲ್ಲುನ ಇಟ್ಕೊಂಡು ಇವತ್ತು ಡಿಸೈನ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ಸೊ ಇವತ್ತಿನ ಡಿಸೈನ್ ನಾನು ಪಲ್ಲು ರಾಂಗ್ ಸೈಡಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ರಾಂಗ್ ಸೈಡಿಂದ ಏನೋ ಸ್ಟಾರ್ಟ್ ಮಾಡ್ತೀವಿ, ಬಟ್ ಸ್ಟಾರ್ಟಿಂಗ್ ನಾಟ್ ಫಿಕ್ಸ್ ಮಾಡಿದಾಗ ಆ ನಾಟು ರೈಟ್ ಸೈಡ್ಗೆ ಹೋಗುತ್ತೆ. ಸೊ ಆಗಿದ್ದಾಗ ನಾವು ಏನು ಮಾಡಬೇಕು ಅಂದರೆ, ಹೀಗೆ ಪಲ್ಲುನ ಸ್ವಲ್ಪ ಪಲ್ಲು ಎಡ್ಜ್ ಏನಿದೆ ಅದನ್ನು ನಮ್ಮ ಕಡೆಗೆ ಟರ್ನ್ ಮಾಡ್ಕೊಬೇಕು. ಅಂದರೆ ರೈಟ್ ಸೈಡು ನಮ್ಮ ಕಡೆಗೆ ಸ್ವಲ್ಪ ಟರ್ನ್ ಮಾಡಿಕೊಂಡು ಫಸ್ಟು ನಾಟನ್ನು ಈ ರೀತಿ ಫಿಕ್ಸ್ ಮಾಡ್ಕೊಂಬಿಡಬೇಕು. ಸೊ ಈ ಥರ ಫಿಕ್ಸ್ ಮಾಡೋದ್ರಿಂದ ಮತ್ತೆ ಪಲ್ಲುನ ಹೀಗೆ ನಾವು ಟರ್ನ್ ಮಾಡಿದ್ರೆ ನೋಡಿ, ಅಲ್ಲೇನು ನಾಟ್ ಇದೆ ಅದು ರಾಂಗ್ ಸೈಡಲ್ಲೇ ಪ್ಲೇಸ್ ಆಗುತ್ತೆ. ಸೊ ರಾಂಗ್ ಸೈಡು ನನ್ನ ಕಡೆಗೆ ಫೇಸಿಂಗ್ ಆಗೋ ರೀತಿ ನಾನಿವತ್ತು ಡಿಸೈನ ವರ್ಕ್ ಮಾಡ್ತಾಯಿದ್ದೀನಿ. ನಾಟ್ ಫಿಕ್ಸ್ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ ಫಾರ್ ಎಕ್ಸ್ಟ್ರಾ ಸೆಕ್ಯೂರ್. ಇವಾಗ ಚೈನ್ಸ್ ಹಾಕೊಳ್ಳೋಣ. 1 2 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಎಕ್ಸಾಕ್ಟಾಗಿ. ಸೊ ನೋಡಿ, ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ 2 ಚೈನ್ಸ್ ಆದಮೇಲೆ ಮತ್ತೆ ನಾನಿಲ್ಲಿ 3 ಚೈನ್ಸ್ನ ವರ್ಕ್ ಮಾಡ್ತೀನಿ. ಸೊ 3 ಚೈನ್ಸ್ ಹಾಕಿ ಇವಾಗ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳೋದು. ನೀಡಲ್ ಮೇಲೆ ಈ ರೀತಿ 2 ಸಲ ಹೀಗೆ ದಾರ ತಗೊಂಡು ನಾವು ಹಿಂದೆ ಏನು 2 ಚೈನ್ ಹಾಕ್ಕೊಂಡಿದ್ದೀವಿ, ಸೊ ಬ್ಯಾಕ್ ಸೈಡಿಗೆ ಬರಬೇಕು. ಆ ಹಿಂದ್ಗಡೆ 2 ಚೈನ್ ಗ್ಯಾಪಲ್ಲಿ ಈ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೆಗೆದು ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಮತ್ತು ಲಾಸ್ಟ್ 2 ಲೂಪಿಂದ ಒಂದು, ಈ ರೀತಿ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಬೇಕು. ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ 2 ಟ್ರಿಪಲ್ ಕ್ರೋಶೆ ಆಯಿತು. ಮತ್ತು ಇವಾಗ 3ನೇ ಟ್ರಿಪಲ್ ಕ್ರೋಶೆನ ಅದೇ 2 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ 8 ಟ್ರಿಪಲ್ ಕ್ರೋಶೆನ ಆ 2 ಚೈನ್ ಗ್ಯಾಪಲ್ಲಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಈಸಿ ಇದೆ ಡಿಸೈನ್, ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನೀವು ಇದು ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆರ್ಚ್ ಮೇಲೆ ಸ್ಟೋನ್ ಚೈನ್ ಆರ್ ಬಾಲ್ ಚೈನ್ ಈ ರೀತಿ ಎಲ್ಲ ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಬಟ್ ನಾನು ಯಾವುದೇ ರೀತಿ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ ಸ್ಟಿಕ್ ಮಾಡ್ತಲ್ಲ. ಇನ್ಸ್ಟೆಡ್ ಆಫ್ ದಟ್ ಈ ರೀತಿ 2 mm ಸೈಜ್ ಬೀಡ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ 8 ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಆರ್ಚು ಚೆನ್ನಾಗಿ ಬರುತ್ತೆ. ಇನ್ನು ಸ್ವಲ್ಪ ಚಿಕ್ಕದು ಬೇಕು ಅಂದರೆ ನಂಬರ್ ಆಫ್ ಟ್ರಿಪಲ್ ಕ್ರೋಶೆನ ನೀವು ಕಮ್ಮಿ ಮಾಡ್ಕೊಬೋದು. ಹಾಗೆ ಸ್ವಲ್ಪ ದೊಡ್ಡದು ಬೇಕು ಅಂದ್ರೂ ಜಾಸ್ತಿ ಹಾಕೊಬೋದು. ಬಟ್ ಇದು ಒಂದು ಪರ್ಫೆಕ್ಟ್ ಸೈಜ್ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ 8 ಟ್ರಿಪಲ್ ಕ್ರೋಶೆನ ಆ 2 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು 3 ಚೈನ್ಸ್ ಹಾಕಿ ಆ ನಂತರ ಆ 2 ಚೈನ್ ಗ್ಯಾಪಲ್ಲಿ 8 ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡಿರೋದು. ಸೊ ಇವಾಗ ಆರ್ಚು ಕರೆಕ್ಟಾಗಿ ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿ ಪಲ್ಲುಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಈ ರೀತಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ಸ್ ಹಾಕಿ ಇದನ್ನು ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಈಗ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಪಲ್ಲುನ ಹೀಗೆ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿ 1 ಚೈನ್ ಹಾಕಿ ಈಗ ಡಬಲ್ ಕ್ರೋಶೆ ಮಾಡೋಣ. ನೀಡಲ್ ಮೇಲೆ 1 ಸಲ ದಾರ ತೊಗೊಂಡು ಇಲ್ಲಿ ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಚೈನ್ ಇರುತ್ತೆ ಅಲ್ವಾ, ಅಂದರೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ಫಸ್ಟ್ ನಾವು 1 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡಬೇಕು. ಮತ್ತೆ 1 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ
ಸೊ ಟರ್ನ್ ಮಾಡಿಕೊಂಡು ಫಸ್ಟು ಒಂದು ಚೈನ್ ಹಾಕ್ಕೊಂಡೆ ನಾವು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಬೇಕು. ಮತ್ತು ಪ್ರತಿ ಸಲನೂ ಅಷ್ಟೇ ಒಂದು ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಅಂದರೆ ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮೇಲೇನೂ ಒಂದು ಡಬಲ್ ಕ್ರೋಶೆ ಬರುತ್ತೆ. ಸೊ ಈ ರೀತಿ ಡಬಲ್ ಕ್ರೋಶೆ ಹಾಕಿದ ಮೇಲೆ ಒಂದು ಚೈನ್ ಹಾಕಿ ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆನ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಹಾಕಬೇಕು. ಅವಾಗ ಏನಾಗುತ್ತೆ, ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ 8 ಟ್ರಿಪಲ್ ಕ್ರೋಶೆನ ಮಾಡಿದ್ವಿ. ಸೊ ಇಲ್ಲಿ 8 ಡಬಲ್ ಕ್ರೋಶೆ ಬರುತ್ತೆ. ಇಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಪ್ರತಿ ಸಲ ಕೌಂಟ್ ಮಾಡ್ತಾ ವರ್ಕ್ ಮಾಡಬೇಕು. ಸೊ ಎಕ್ಸಾಕ್ಟಾಗಿ ಸ್ಟಾರ್ಟಿಂಗಲ್ಲಿ ಏನು ನಾವು 8 ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಿರ್ತೀವಿ, ಸೊ ಇಲ್ಲೂ ಕೂಡ 8 ಡಬಲ್ ಕ್ರೋಶೆಸ್ ಬರಬೇಕು. ಆ ರೀತಿ ವರ್ಕ್ ಮಾಡ್ಕೋಬೇಕು. ಬಟ್ ಇಲ್ಲೇನಾಗುತ್ತೆ, ಒಂದು ಚೈನ್ನ ಹಾಕಿ ನಾವು ಡಬಲ್ ಕ್ರೋಶೆ ಮಾಡ್ತೀವಿ ಈ ಸ್ಟೆಪ್ಪಲ್ಲಿ. ಸೊ ಇದು ಕಂಪ್ಲೀಟ್ ಆದಮೇಲೆ ಮತ್ತು ಡಿಸೈನ್ನ ಹೀಗೆ ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. ಅಂದರೆ ಪಲ್ಲುನ ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. ಸೊ ಟರ್ನ್ ಮಾಡಿ ಈ ಸ್ಟೆಪ್ಪಲ್ಲಿ ನಾವು ಬೀಡ್ಸನ್ನು ಆ್ಯಡ್ ಮಾಡೋದು. ಟರ್ನ್ ಮಾಡ್ತಿದ್ದ ಹಾಗೆ ಫಸ್ಟ್ ಒಂದು ಬೀಡನ್ನ ಹೀಗೆ ಮುಂದ್ಗಡೆಗೆ ಸ್ಲೈಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಫಸ್ಟ್ 2 ಡಬಲ್ ಕ್ರೋಶೆ ಮಧ್ಯ ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಇಲ್ಲಿ ಬೀಡ್ ಬಂದು ರೈಟ್ ಸೈಡ್ಗೆ ಕರೆಕ್ಟಾಗಿ ಪ್ಲೇಸ್ ಆಗುತ್ತೆ. ಸೊ ನಾವು ರಾಂಗ್ ಸೈಡಿಂದ ಹಾಕ್ತಾಯಿದ್ರೂ ರೈಟ್ ಸೈಡ್ಗೆ ಕರೆಕ್ಟಾಗಿ ಪ್ಲೇಸ್ ಆಗುತ್ತೆ. ಹೇಗೆ ಅಂದರೆ ಪ್ರತಿ ಸಲ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ತೀವಿ. ಸೊ ಲಾಕ್ ಮಾಡೋದ್ರಿಂದ ಅದು ಟರ್ನ್ ಆಗುತ್ತೆ. ಸೊ ಲಾಕ್ ಮಾಡಿದ್ಮೇಲೆ ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಪ್ರತಿ ಸಲ ಒಂದೇ ಬೀಡನ್ನ ಹೀಗೆ ಮುಂದ್ಗಡೆಗೆ ಪುಷ್ ಮಾಡಿಕೊಂಡು ಬೀಡನ್ನ ಮಾತ್ರ ಲಾಕ್ ಮಾಡೋದನ್ನು ಮರಿಬೇಡಿ. ಬೀಡ್ ಲಾಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಬೀಡ್ ಬಂದು ಈ ಕಡೆ ರಾಂಗ್ ಸೈಡ್ಗೆ ಬಂದುಬಿಡುತ್ತೆ. ಅಂದರೆ ಬೀಡ್ ಫೇಸಿಂಗು ರಾಂಗ್ ಸೈಡ್ಗೆ ಬರುತ್ತೆ. ಸೊ ಬೀಡ್ ಲಾಕ್ ಮಾಡಿದ್ಮೇಲೆ ಅಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, 2 ಡಬಲ್ ಕ್ರೋಶೆ ಮಧ್ಯೆ, ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಮತ್ತು ಇವಾಗ ನೆಕ್ಸ್ಟ್ ಬೀಡನ್ನ ಪುಷ್ ಮಾಡಿಕೊಂಡು ಮುಂದ್ಗಡೆಗೆ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯ ಒಂದು ಚೈನ್ ಗ್ಯಾಪ್ ಇರೋ ಕಡೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಆ್ಯಂಡ್ ಈ ಸ್ಟೆಪ್ಪಲ್ಲೂ ಅಷ್ಟೇ 8 ಬೀಡ್ಸ್ ಬರುತ್ತೆ. ಬಿಕಾಸ್ ನಾವಲ್ಲಿ 8 ಟೈಮ್ಸ್ ಒಂದು ಚೈನ್ನ ಹಾಕಿದ್ದೀವಿ. ಸೊ ಹಾಗಾಗಿ ಇಲ್ಲಿ 8 ಬೀಡ್ಸ್ ಬರುತ್ತೆ. ಸೊ ಒಂದು ಬೀಡನ್ನ ಹೀಗೆ ಮುಂದ್ಗಡೆ ತೊಗೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಸೊ ಬೀಡ್ ಲಾಕ್ ಆದಮೇಲೆ ಅಲ್ಲೇನು ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, 2 ಡಬಲ್ ಕ್ರೋಶೆಯ ಮಧ್ಯ, ಸೊ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಸೊ ಬೀಡ್ಸ್ ಹಾಕೋದ್ರಿಂದ ಡಿಸೈನ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಖಂಡಿತ ಈ ಡಿಸೈನ ವಿತ್ ಬೀಡ್ಸೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬೀಡ್ಸ್ ಬೇಡ ಅಂತ ಹೇಳೋರು ಇನ್ ಕೇಸ್ ಇಲ್ಲಿ ಪಿಕೋ ಸ್ಟಿಚ್ನ ಆ್ಯಡ್ ಮಾಡ್ಕೊಬೋದು. ಬಟ್ ಪಿಕೋಗಿಂತ ಬೀಡ್ಸ್ ಹಾಕಿದ್ರೆ ಡಿಸೈನು ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಇದಿಷ್ಟು ಆದಮೇಲೆ ಅಂದರೆ 8 ಬೀಡ್ಸ್ನ ಅಲ್ಲಿ ಆ್ಯಡ್ ಮಾಡಿದ್ಮೇಲೆ ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸ್ತಾ ಇದೆ. ಸೊ ಇವಾಗೇನು ಮಾಡಬೇಕು, ನಾವೇನಲ್ಲಿ ಪ್ರೀವಿಯಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆ ಏನಿದೆ, ಸೊ ಅಲ್ಲಿಗೆ ಮತ್ತು ಅದೇ ಪಾಯಿಂಟ್ಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ನ ಎಂಡ್ ಮಾಡ್ಕೊಬೇಕು. ಇಲ್ಲಿಂದ ನೆಕ್ಸ್ಟ್ ನಾನು ಕುಚ್ ಟೈ ಮಾಡೋದಕ್ಕೆ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಆರ್ಚ್ ಆದಮೇಲೆ ಕುಚ್ ಬರುತ್ತೆ. ಸೊ ಈ 4 ಚೈನ್ ಗ್ಯಾಪಲ್ಲಿ ಕುಚ್ ಟೈ ಮಾಡ್ಕೊತೀನಿ. ಅದಾದಮೇಲೆ ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ನಾವು ಎವ್ರಿ ಟೈಮ್ ಆರ್ಚನ್ನು ಸ್ಟಾರ್ಟ್ ಮಾಡಬೇಕಾದ್ರೆ 2 ಚೈನ್ಸಿಂದ ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ 2 ಚೈನ್ಸ್ನ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಚೈನ್ಸ್ ಹಾಕಿ ಒಂದು ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ತೀನಿ. ಇವಾಗ 3 ಚೈನ್ಸ್ ಹಾಕಿಬಿಟ್ಟು ಈ 2 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಸೊ ಈ ಗ್ಯಾಪಲ್ಲಿ 8 ಟ್ರಿಪಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ಸ್ಟೆಪ್ಸ್ ಎಲ್ಲ ತುಂಬ ಈಸಿ ಇದೆ, ಜಾಸ್ತಿ ಕಾಂಪ್ಲಿಕೇಟ್ ಅನ್ನೋದೇನಿಲ್ಲ ಈ ಡಿಸೈನಲ್ಲಿ. ಹಾಗಾಗಿ ನಾನು ಸ್ಟಾರ್ಟಿಂಗೇ ಹೇಳಿದಾಗೆ ಬಿಗಿನರ್ಸ್ ಕೂಡ ನೀವು ಈ ಡಿಸೈನ ಟ್ರೈ ಮಾಡ್ಕೊಬೋದು. ಸೊ ಇಲ್ಲಿ ನಾನು 8 ಟ್ರಿಪಲ್ ಕ್ರೋಶೆನ ಕಂಪ್ಲೀಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆದಮೇಲೆ ಆರ್ಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ಇನ್ನೂ ಒಂದು ಸಲ 2 ಚೈನ್ಸ್ ಹಾಕಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ಟರ್ನ್ ಮಾಡ್ಕೊಬೇಕು. ಅಂದರೆ ಪಲ್ಲುನ ಹೀಗೆ ಟರ್ನ್ ಮಾಡಿ ಫಸ್ಟು 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿ ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡಬೇಕು.
ಸೊ ಅಲ್ಲಿ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಸ್ಮಾಲ್ ಗ್ಯಾಪ್ ರೀತಿ ಕಾಣುತ್ತೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಬಟ್ ಪ್ರತಿ ಸಲ ಒಂದು ಚೈನ್ನ ಹಾಕ್ಕೊಳ್ಳಿ, ಆಮೇಲೆ ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮೇಲೇನೂ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಇಲ್ಲಿ ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ ಬಿಕಾಸ್ ವಿಡಿಯೋ ಆಲ್ರೆಡಿ ತುಂಬ ಲೆಂತಿ ಆಗೋಗಿದೆ. ನಾನು 2 ಆರ್ಚ್ನ ವರ್ಕ್ ಮಾಡಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಬಟ್ ಈ ಪಾರ್ಟ್ನ ಮಾತ್ರ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಬಿಕಾಸ್ ಫಸ್ಟ್ ಆರ್ಚ್ ನಾನು ತೋರಿಸಿದ್ದೀನಿ ಅಲ್ವಾ ಯಾವ ರೀತಿ ಅಂತ. ಸೊ ಅದೇ ಥರ ಬರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ 2 ಆರ್ಚು ತೋರಿಸೋಣ ಅಂತ ಹಾಗೆ ವಿಡಿಯೋ ಮಾಡಿರೋದು. ಇನ್ ಕೇಸ್ ನಿಮಗೆ ಇಲ್ಲಿ ಫಾಸ್ಟ್ ಆಯಿತು ಅನಿಸಿದ್ರೆ ಫಸ್ಟ್ ಆರ್ಚ್ ಮಾಡಿ ತೋರಿಸ್ತೆ ಅಲ್ವಾ, ಸೊ ನೀವು ಅಲ್ಲಿ ನೋಡ್ಕೊಬೋದು. ಸೊ ಇದಾದಮೇಲೆ ಮತ್ತೆ ಅಂದರೆ ಎಲ್ಲ ಡಬಲ್ ಕ್ರೋಶೀಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಸೊ ಟರ್ನ್ ಮಾಡ್ತಿದ್ದ ಹಾಗೆ ಇಲ್ಲಿಂದ ಬೀಡ್ಸ್ನ ಆ್ಯಡ್ ಮಾಡ್ಕೊಬೇಕು. ಪ್ರತಿ ಸಲ ನಾವು ಒಂದೇ ಬೀಡನ್ನ ಮುಂದೆ ತೊಗೊಂಡು ಲಾಕ್ ಮಾಡ್ಕೊಬೇಕಾಗತ್ತೆ. ಅಂದರೆ ಒಂದು ಸಲಕ್ಕೆ ಒಂದೇ ಬೀಡನ್ನ ಹೀಗೆ ಮುಂದೆ ತೊಗೊಂಡು ಆ ಬೀಡನ್ನ ಲಾಕ್ ಮಾಡಬೇಕು. ಫಸ್ಟ್ ಬೀಡನ್ನ ಲಾಕ್ ಮಾಡಿಕೊಂಡು ಫಸ್ಟ್ 2 ಡಬಲ್ ಕ್ರೋಶೆ ಮಧ್ಯೆ 1 ಚೈನ್ ಗ್ಯಾಪ್ ಇದೆ ಅಲ್ವಾ, ಸೊ ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಮತ್ತು ಇವಾಗ ನೆಕ್ಸ್ಟ್ ಬೀಡನ್ನ ಪುಷ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಸೊ ಇದೇ ಥರ 8 ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಹೋಗಬೇಕು. ಆ್ಯಂಡ್ ನಾನಿಲ್ಲಿ ಆರ್ಚನ್ನು ಸಿಂಗಲ್ ಕಲರಲ್ಲೇ ವರ್ಕ್ ಮಾಡಿದ್ದೀನಿ. ನೀವಿಲ್ಲಿ ಒಂದು 5 ಆರ್ಚು ಅಥವಾ 6 ಆರ್ಚ್ ಆದಮೇಲೆ ಅಲ್ಲೇ ದಾರನ ಟ್ರಿಮ್ ಮಾಡಿಕೊಂಡು ನೆಕ್ಸ್ಟ್ ಕಲರ್ ಥ್ರೆಡನ್ನು ಆ್ಯಡ್ ಮಾಡಿ ಇನ್ನೂ ಒಂದು 5 ಅಥವಾ 6 ಆರ್ಚ್ನ ಒಂದು ಕಲರಲ್ಲಿ ಮಾಡ್ಬೋದು. ಈ ರೀತಿ 2-3 ಕಲರ್ಸಿಂದ ಕೂಡ ನಾವು ಆರ್ಚನ್ನು ಮಾಡ್ಬೋದು, ಅದೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿಂಗಲ್ ಕಲರ್ ಸ್ಯಾರಿ ನನಗೆ ಒಂದೇ ಕಲರಲ್ಲಿ ಆರ್ಚ್ ಬೇಕು ಅಂದರೆ ಇದೇ ರೀತಿ ನೀವು ವರ್ಕ್ ಮಾಡ್ಕೊಳ್ಳಿ. ಆರ್ಚ್ ಎಲ್ಲ ಒಂದು ಕಲರಲ್ಲಿ ಮಾಡಿಬಿಟ್ಟು ಆಮೇಲೆ ಟ್ಯಾಸಲೆಲ್ಲ ಒಂದೇ ಕಲರಲ್ಲಿ ಟೈ ಮಾಡಿದ್ರೆ ಅದೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು 3 ಅವರಲ್ಲಿ ಈ ಡಿಸೈನ್ ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ಕೊಬೋದು ಫುಲ್ ಸ್ಯಾರಿಗೆ. ಬಿಗಿನರ್ಸ್ ಆದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತಷ್ಟೇ. ಈಗ ಬೀಡ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಏನು ಸಿಂಗಲ್ ಕ್ರೋಶೆ ಇತ್ತು ಅದೇ ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಮಾಡಿ ಇಲ್ಲಿ 4 ಚೈನ್ಸ್ನ ಹಾಕ್ತೀನಿ. ಯಾಕೆ ಅಂದರೆ ಆರ್ಚ್ ಆದಮೇಲೆ ಕುಚ್ಚು ಬರುತ್ತೆ ಅಲ್ವಾ, ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಇಲ್ಲಿಂದ ನೆಕ್ಸ್ಟ್ ಆರ್ಚ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂದರೆ 2 ಚೈನ್ಸ್ ಹಾಕಿಬಿಟ್ಟು ಆರ್ಚನ್ನು ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಹಾಗೆ ನಾನು ಕುಚ್ಚೆಲ್ಲ ಕಟ್ಬಿಟ್ಟು ಫೈನಲಾಗಿ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿರೋದು. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇದೆ, ಹಾಗೆ ಗ್ರ್ಯಾಂಡಾಗೂ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ನೀವು ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಪ್ರತಿ ಸಲ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಒಂದೇ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಡಿಸೈನ ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನು ಇವತ್ತು ನಾನು ತೋರಿಸ್ಕೊಟ್ಟಿದ್ದೀನಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.